ಸಿಗಂದೂರು ಚೌಡೇಶ್ವರಿಯ ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿರುವಂತಹ ಬ್ರಿಡ್ಜ್ ಮೇಲೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಕುಟುಂಬ ವರ್ಗದವರೊಂದಿಗೆ ಸಿಗಂದೂರು ಚೌಡೇಶ್ವರಿಗೆ ಹೋಗ್ತಾ ಇದ್ದೀವಿ. ನೂತನವಾಗಿ ನಿರ್ಮಾಣಗೊಂಡಂತಹ ಈ ಬ್ರಿಡ್ಜನ್ನು ನೀವು ಇಲ್ಲಿ ನೋಡ್ಬೋದು. ಅದಕ್ಕಿಂತ ಪೂರ್ವದಲ್ಲಿ ಶರಾವತಿ ಹಿನ್ನೀರಿನ ಒಂದು ಪ್ರದೇಶದಲ್ಲಿ ಹಡಗುಗಳ ಮುಖಾಂತರ ಇಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದರು. ಈಗ ಬ್ರಿಡ್ಜ್ ನಿರ್ಮಾಣವಾಗಿರುವುದರಿಂದ ಸುಲಭವಾಗಿ ವಾಹನಗಳ ಸಂಚಾರಕ್ಕೆ ಅನುಕೂಲವಾಗಿರೋದರಿಂದ ಸಾಕಷ್ಟು ಪ್ರಯಾಣಿಕರು ವಾಹನಗಳಲ್ಲಿಯೇ ಚೌಡೇಶ್ವರಿಯ ದರ್ಶನವನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೂ ಸಹ ಒಂದು ಹೊಸ ಅನುಭವವನ್ನು ನೀಡಿದಂತಹ ಈ ಒಂದು ಮಾರ್ಗಪಥವನ್ನು ಮರೆಯಲು ನಮಗೆ ಸಾಧ್ಯವಾಗ್ತಾ ಇಲ್ಲ. ಸಿಗಂದೂರು ಚೌಡೇಶ್ವರಿಗೆ ದೇವಸ್ಥಾನದ ಒಂದು ದರ್ಶನ ಮಾಡಬೇಕಂದ್ರೆ ಮೊದಲೆಲ್ಲ ಬೋಟ್ಗಳಲ್ಲಿ ಅಲ್ಲಿ ನಿಂತಿರುವಂತಹ ಬೋಟ್ಗಳ ಮುಖಾಂತರ ಪ್ರಯಾಣವನ್ನು ಬೆಳೆಸಬೇಕಾಗಿತ್ತು. ಎಲ್ಲ ವಾಹನಗಳು ಸಹ ಆ ಬೋಟ್ಗಳ ಮುಖಾಂತರವೇ ಈ ಒಂದು ಶರಾವತಿ ನದಿಯ ಹಿನ್ನೀರಿನ ಮಾರ್ಗದ ಮುಖಾಂತರವಾಗಿಯೇ ಸುಮಾರು 3 ಕಿಲೋಮೀಟರ್ಗಳವರೆಗೆ ಪ್ರಯಾಣ ಬೆಳೆಸಿ ಸಿಗಂದೂರು ಚೌಡೇಶ್ವರಿಯ ದರ್ಶನಕ್ಕೆ ಹೋಗಬೇಕಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಳಗೊಂಡು ನಾವು ತಂದಿರುವಂಥ ವಾಹನಗಳನ್ನು ಸಹ ಬೋಟ್ಗಳಲ್ಲೇ ಹೋಗ್ತಾ ಇದ್ದರು. ಈಗ ಈ ನೂತನವಾಗಿ ನಿರ್ಮಾಣಗೊಂಡಂತಹ ಬ್ರಿಡ್ಜಿನ ಒಂದು ಸೌಲಭ್ಯದಿಂದಾಗಿ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ.